ಗುಳೆ ಗುಳೆ ನಮಸ್ಕಾರ. ಇದು ಶಿವಗಂಗೆಗೆ ಬಂದಿರೋ ವಿಡಿಯೋ ನಿನ್ನೆ ಹಾಕಿದ್ವಿ. ಇವತ್ತು ಶಿವಗಂಗೆ ಅಂದರೆ ಬೆಟ್ಟ ಹತ್ತುತ್ತಿರೋದೆಲ್ಲ ವಿಡಿಯೋ ಇರುತ್ತೆ. ಗಂಗಾಧರೇಶ್ವರನ ಬೆಟ್ಟ ಹತ್ತಬೇಕಾದ್ರೆ ದೇವ್ರ ದರ್ಶನ ಆಗಲಿಲ್ಲ. ನೋಡ್ಬೋದು, ಬಾಗಿಲಿಗೆಲ್ಲ ಹೂವು ಹಾಕಿ ಕ್ಲೋಸ್ ಮಾಡಿದರು. ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರಲ್ಲ, ಇನ್ನೊಂದು ಡೋರ್ ಓಪನ್ ಇತ್ತು. ಆ ಕಡೆಯಿಂದ ದರ್ಶನ ಮಾಡ್ಕೊಂಡು ಈ ಕಡೆಯಿಂದ ಬರ್ಬೋದಿತ್ತು. ಈ ಕಡೆ ಓಪನ್ ಇತ್ತು, ಆ ಕಡೆಯಿಂದ ಕ್ಲೋಸ್ ಮಾಡಿದ್ರು. ಇಲ್ಲಿ ಬೆಟ್ಟ ಹತ್ಕೊಂಡ್ ಬರ್ತಾ ಇದೀವಿ. ನೋಡ್ಬೋದು, ಇಲ್ಲಿ ಮಧ್ಯದಲ್ಲಿ ನಂದಿ ಬರುತ್ತಲ್ಲ, ನಂದಿ ಹತ್ರಕ್ಕೆ ಬರ್ತಾ ಇದೀವಿ. ಅಂದರೆ ಬೆಟ್ಟ ಹತ್ಬೇಕಾದ್ರೆ ಬಿಸಿಲಲ್ಲಂತೂ ಬೆಟ್ಟ ಹತ್ತಕ್ಕಾಗಲ್ಲ. ಆದ್ರೂ ಬಿಸಿಲಲ್ಲೂ ದೇವ್ರು ನೋಡಬೇಕು ಅನ್ನೋರು ಒಣ್ಕಲ್ ತೀರ್ಥಕ್ಕೆ ಹೋಗಿ ಒಣ್ಕಲ್ ತೀರ್ಥದಲ್ಲಿ ನೀರು ಸಿಗುತ್ತೋ ಇಲ್ವೋ ಅಂತ ಅಂದರೆ ಏನಾದರೂ ಅಂದ್ಕೊಂಡು ನೀರು ಏನಾದರೂ ಸಿಕ್ಕಿದ್ರೆ ಅಂದ್ಕೊಂಡದ್ದು ಕೆಲಸ ಆಗುತ್ತೆ ಅಂತ. ಹಾಗಾಗಿ ಎಷ್ಟೋ ಜನ ನಂಬಿಕೆ ಇಟ್ಕೊಂಡು ಕೈ ಇಡ್ತಾರೆ. ಬಟ್ ಒಬ್ರೊಬ್ರಿಗೆ ನೀರು ಸಿಗುತ್ತೆ, ಒಬ್ರೊಬ್ರಿಗೆ ಸಿಗಲ್ಲ. ನಮಗೆ ಯಾರಿಗೆಲ್ಲ ನೀರು ಸಿಕ್ತು ಅಂತ ಹೇಳ್ತೀನಿ. ಪೂರ್ತಿ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗೆ ಬಂದಿದೆ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಇಲ್ಲಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಲಾಸ್ಟ್ ಬೆಟ್ಟದ ಮೇಲಕ್ಕೆಲ್ಲ ಹೋಗ್ಬೇಕಾದ್ರೆ ಇಲ್ಲಿ ಮಧ್ಯ ಒಂದೊಂದು ಅಂಗಡಿ ಇಟ್ಟಿರ್ತಾರೆ, ನೋಡ್ಬೋದು. ಇದನ್ನೆಲ್ಲ ಎತ್ಕೊಬಂದು ಹೆಂಗೆ ಇಟ್ಟಿರ್ತಾರೋ, ಆದರೆ ರೇಟು ಡಬಲ್ ಇರುತ್ತೆ. ಬಟ್ ಎತ್ಕೊಬಂದು ಇಟ್ಕೊಂಡೆಲ್ಲ ಮಾರ್ತಿರ್ತಾರಲ್ಲ, ಗ್ರೇಟ್ ಅನ್ಬೇಕು. ಎಷ್ಟೋ ಜನ ಭಕ್ತರು ಎಲ್ಲ ಬರ್ತಿರ್ತಾರಲ್ಲ, ಅವ್ರಿಗೆ ಎಷ್ಟೋ ಸುಸ್ತಾಗಿರುತ್ತೆ. ನೀರು ಸಿಗುತ್ತೆ, ಮತ್ತು ಈ ಥರ ಎಲ್ಲ ಏನಾದರೂ ಫ್ರೂಟ್ಸ್ ಆಗಿರ್ಬೋದು, ಏನಾದರೂ ಅಂದರೆ ತಗೊಂಡು ತಿನ್ಕೊಂಡು ಆರಾಮ್ಸೆ ಬೆಟ್ಟ ಹತ್ಬೋದು. ಬಟ್ ಒಬ್ರೊಬ್ರು ಹಂಗಲ್ಲ, ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲೂ ಕುತ್ಕೊಳ್ಳಲ್ಲ ಒಂದೇ ಸಮ. ಬೆಟ್ಟ ಪೂರ್ತಿ ಹತ್ತವ್ರಿಗೂ ನಿಲ್ಲಲ್ಲ, ಹಂಗೆ ಹತ್ತುತ್ತಾರೆ. ನಮ್ಮ ಮನೆಯವರು ಅಷ್ಟೇ. ನಮ್ಮ ಮನೆಯವರು ನಮ್ಮ ಸುಜನ್ ಮಹೇಶ್ ಹಾಗೆ ಹತ್ತುತ್ತಿದ್ರು. ಬಟ್ ನಮ್ಮ ಮಹೇಶ್ ನನಗೆ ಕರ್ಕೊಂಡು ನಿಧಾನಕ್ಕೆ, ನಾನು ಬೆಟ್ಟ ಹತ್ತೋದೆಲ್ಲ ನಿಧಾನನೇ, ಫಾಸ್ಟಾಗೆಲ್ಲ ಹತ್ತಕ್ಕಾಗಲ್ಲ, ಆಗಲ್ಲ, ಹಂಗಾಗ್ಬಿಡುತ್ತೆ. ಒಂದೇ ಸುಮ್ಮನೆ ಹತ್ತುತ್ತಲೇ ಇದ್ದರೆ ನಾನು ಅಲ್ಲಲ್ಲೇ ರೆಸ್ಟ್ ಮಾಡ್ತಾ ಬೆಟ್ಟ ಹತ್ತುತ್ತಾ ಇದ್ದೆ. ಸೌತೆಕಾಯಿ ತಿನ್ಕೊಂಡು ಬೆಟ್ಟ ಹತ್ತಿದ್ವಿ. ನೀರು ಬಿಸಿಲಲ್ವಾ, ನೀರು ಅಷ್ಟೇ ಸಿಕ್ಕಾಪಟ್ಟೆ ರೇಟು. ಅಂದರೆ ಏನು ರೇಟ್ ಇರುತ್ತೋ ಅದಕ್ಕಿಂತ ಡಬಲ್ ಇರುತ್ತೆ ಇಲ್ಲಿ. ನೀರು ತೊಗೊಂಡು ಅಲ್ಲಲ್ಲೇ ನೀರು ಕುಡ್ಕೊಂಡು ಈ ಥರ ಏನಾದ್ರು ತಿನ್ಕೊಂಡು ಹತ್ತುತ್ತಾ ಇದ್ದೆ. ನನಗೆ ಬೆಟ್ಟ ಹತ್ಬೇಕಾದ್ರೆ ಅಂದರೆ ರೆಸ್ಟ್ ಮಾಡ್ದಲ್ಲಿ ಎತ್ತಕ್ಕಾಗಲ್ಲ, ಉಸಿರಾಡೋಕ್ಕಾಗಲ್ಲ, ಆ ಥರ ಅನಿಸ್ಬಿಡುತ್ತೆ. ಎಷ್ಟೋ ಜನ ನೋಡ್ಬೋದು, ಒಬ್ಬರು ಬಂದಿದ್ದರು, ಅವರಿಗೆ ಬೆಟ್ಟ ಹತ್ತಕ್ಕಾಗ್ತಿರ್ಲಿಲ್ಲ. ಕೈ ಹಿಡ್ಕೊಂಡು ಹತ್ತಿಸ್ತಾಯಿದ್ರು. ಅವ್ರ ಮೊಮ್ಮಗ ಬಂದು, ಅವರು ಒಂದು ಅಜ್ಜಿ ಬಂದಿದ್ದರು. ನೋಡ್ಬೋದು, ಈ ಸರಿ ಬೆಟ್ಟದಲ್ಲಿ ಕರಡಿ ಅಲ್ಲ, ಇದು ಏನದು ಕತ್ತೆ ಎಲ್ಲ ಡಾಂಕಿ ಕತ್ತೆ ಎಲ್ಲ ಸಿಕ್ಕಿದ್ವು. ನೋಡ್ಕೊಂಡು ಬಂದ್ವಿ. ನಾವಿವಾಗ ಒಣ್ಕಲ್ ತೀರ್ಥದೊಳಗಡೆ ಹೋಗಿ ಅಂದರೆ ದೇವ್ರ ದರ್ಶನ ಮಾಡಿಕೊಂಡು ತೀರ್ಥ ಎಲ್ಲ ತಗೊಂಡು ನೀರು ನಮ್ಮ ಮನೆಯವ್ರಿಗೂ ನಮ್ಮ ಮಹೇಶ್ಗೆ ನೀರು ಸಿಕ್ಕಿದ್ವು. ನನಗೆ ಸಿಕ್ಕಲಿಲ್ಲ. ನಮ್ಮ ಮನೆಯವರೇ ತೆಗೆದುಕೊಟ್ರು ನೀರು. ನಂಗೆ ಅದೇನು ಅದರೊಳಗಡೆ ಕೈ ಹಾಕಿದ ತಕ್ಷಣ ಭಯ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಮನೆಯವ್ರಿಗೂ ನಮ್ಮ ಮಹೇಶಿಗೆ ಸಿಕ್ಕಿದ್ವು. ನನಗೂ ನಮ್ಮ ಸುಜನಿಗೆ ನೀರು ಸಿಕ್ಕಲಿಲ್ಲ.
ನಮ್ಮ ಮನೆಯವ್ರು ಎಷ್ಟೊಂದು ಜನಕ್ಕೆ ಅಲ್ಲಿರೋರ್ಗೆಲ್ಲ ತೆಗೆದುಕೊಟ್ರು, ನನಗೆ ಕೊಡಿ ಅಂತ ಈಸ್ಕೊಂಡ್ರು. ಬಂಗಾರೆ ಬಟ್ ಅವ್ರಿಗೆ ಹೋದಾಗೆಲ್ಲ ಅಷ್ಟೇ ನೀರು ಸಿಗುತ್ತೆ. ಬಟ್ ನಾನು ಎಷ್ಟೊಂದು ಸರಿ ಹೋಗಿದ್ದೀನಿ, ಒಂದು ಸರಿನೂ ನೀರು ಸಿಕ್ಕಿಲ್ಲ. ಬಟ್ ಅಲ್ಲಿ ನಮ್ಮ ಮನೆಯವರು ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲೂ ಕೂತ್ಕೊಂಡ್ಲೇ ಇಲ್ಲ. ಬಂದಿಲ್ಲಿ ಒಣ್ಕಲ್ ತೀರ್ಥದಾಗೆ ದರ್ಶನ ಮಾಡಿದ ಮೇಲೆ ಕೂತಿರೋದು. ಇವ್ರು ಯಾವಾಗ ಬಂದರು ಅಷ್ಟೇ ಹೋಗಿ ದರ್ಶನ ಮಾಡಿ ಬಂದು ಇಲ್ಲಿ ಕೂತ್ಕೊಂಡು ಆಮೇಲೆ ನೀರು ಕುಡಿಯೋದು ಮತ್ತು ಏನಾದ್ರು ಸ್ನ್ಯಾಕ್ಸ್ ಥರ ತಗೊಂಡು ತಿನ್ನೋದು. ಇಲ್ಲಿ ನೋಡ್ಬೋದು ಬಜ್ಜಿ ತೊಗೊಂಡಿದ್ದಾರೆ. ಇಲ್ಲಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ತೊಗೊಂಡಿದ್ದಾರೆ. ಮೆಣಸಿನ್ಕಾಯ್ದು ತೊಗೊಬರೋದಲ್ವ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವ್ರು. ಆಲೂಗಡ್ಡೆ ಬಜ್ಜಿ ತಿನ್ನಲ್ಲ, ಹುಡುಗರ್ಗೆ ಆಲೂಗಡ್ಡೆ ಬಜ್ಜಿ ಇಷ್ಟ, ಹಾಗಾಗಿ ಬಜ್ಜಿ ಇಲ್ಲ ಆಲೂಗಡ್ಡೆದು ಅಂದ್ಬಿಟ್ಟು ಪೊಟ್ಯಾಟೊ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಇಲ್ಲ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಬಜ್ಜಿ ತೊಗೊಂಡು ತಿನ್ಕೊಂಡು ಕೂತಿದ್ರು. ನಾನು ಸ್ವಲ್ಪ ಡಯೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಯಿಲ್ ಫುಡ್ ಎಲ್ಲ ತಿನ್ನೋದು ಬಿಟ್ಟಿದ್ದೀನಿ. ನೋಡಬೇಕು, ಬೇಡ ಅಂತ ಹೇಳ್ತಾಯಿದ್ದೆ, ಆದರೂ ತಗೊಳ್ತೀನಿ ತಿನ್ನು ಅಂತೇಳಿ ನಮ್ಮ ಮಹೇಶ್ ಬಿಡಲ್ಲ. ಹಾಗೆ ಒಂದು ತಿನ್ಕೊಂಡು ಟೇಸ್ಟ್ ಮಾಡಿ ಹೊರಟ್ವಿ ಇಲ್ಲಿಂದ. ನಾನೇನು ಗೊತ್ತಾ, ನಮ್ಮ ಪಕ್ಕದಲ್ಲಿ ಯಾರಿದ್ರು ನಾನು ಅವ್ರಿಗೆ ಕೊಟ್ಟೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಯಾರಾದರೂ ಪಕ್ಕದಲ್ಲಿದ್ದರೆ ಅವ್ರಿಗೆ ಕೊಡಬೇಕು ಅಂತಿರ್ತಾರೆ. ಹಾಗಾಗಿ ನಮ್ಮ ಪಕ್ಕ ಇರೋರ್ಗೂ ಕೊಟ್ಬಿಟ್ಟು ನಾವು ತಿನ್ಕೊಂಡು ಬಂದ್ವಿ. ನಾನಿಲ್ಲಿ ಬೆಟ್ಟ ಅಂದರೆ ಇಳಿಯೋಕ್ಕಾಗುತ್ತಂತೆ, ಇಳಿಯೋಣ ಅಂತ ಟ್ರೈ ಮಾಡ್ತಿದ್ದೀನಿ ನೋಡಿ. ಮುಟ್ಟು ಎಲ್ಲಿ ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀನಿ ಅಷ್ಟೇ. ದರ್ಶನ ಎಲ್ಲ ಅಂದರೆ ಒಣ್ಕಲ್ ತೀರ್ಥಕ್ಕೆ ಹೋಗಿ ಬರಬೇಕಾದ್ರೆ ಫುಲ್ಲು ಅಂದರೆ ಮಾವಿನಕಾಯಿ ಎಲ್ಲ ತಿನ್ಕೊಂಡು ಆರಾಮ್ಸೆ ಬೆಟ್ಟ ಇಳಿದ್ವಿ. ನೋಡ್ಬೋದು ಕತ್ತೆಗಳೆಲ್ಲ ಇದ್ವು ಬೆಟ್ಟದಲ್ಲಿ. ಈ ಸರಿ ಬೆಟ್ಟದಲ್ಲಿ ಕತ್ತೆ ನೋಡಿದ್ವಿ. ಬರ್ತಾ ಇದ್ವಲ್ಲ ಅವಾಗೆಲ್ಲ ಕತ್ತೆ ಇರ್ತಿರ್ಲಿಲ್ಲ, ನೋಡ್ಕೊಂಡು ಬಂದ್ವಿ. ಇದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಇವತ್ತಿನ ವಿಡಿಯೋ ಇದಾಗಿತ್ತು. ನಾವು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಸಂಜೆ ಒಂದು 6:30 ಆಗಿತ್ತು. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬರಬೇಕಾದ್ರೆ ದರ್ಶನ ಆಗಲಿಲ್ಲ, ಅಂದರೆ ಬೆಟ್ಟಕ್ಕೆ ಹತ್ಬೇಕಾದ್ರೆ ದರ್ಶನ ಆಗಲಿಲ್ಲ. ಇಲ್ಲಿ ವಾಪಸ್ ಬರಬೇಕಾದ್ರೆ ದೇವಸ್ಥಾನದ ಬಾಗಿಲು ತೆಗೆದಿದ್ರು. ದೇವ್ರ ದರ್ಶನ ಮಾಡ್ಕೊಂಡ್ಬಂದ್ವಿ. ಗಂಗಾಧರೇಶ್ವರ ವನದೇವಮ್ಮನ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡ್ಬೋದು ಕೋತಿಗಳಿಗೆಲ್ಲ ಊಟ ಹಾಕಿ ತುಂಬ ಖುಷಿ ಆಗುತ್ತೆ. ಯಾವಾಗ ಹೋದಾಗೆಲ್ಲ ಅಷ್ಟೇ ಕೋತಿಗೆ ಊಟ ಏನಾದರೂ ಹಾಕ್ಬಿಟ್ಟೆ ಬರ್ತೀವಿ. ಕಡಲೆಕಾಯಿ ಏನಾದರೂ ತಗೊಂಡೋಗಿ ಹಾಕಿ ಬರ್ತೀವಿ. ಹಾಗಾಗಿ ಇದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು. ಇದು ಕೊಡಮ್ಮ. ಏನೋ ಭಯ ಐತೆ ಅವಕ್ಕೆ. ಕೊಡಮ್ಮ ನೋಡೋಣ ಅಮ್ಮ ಫೋನ್ ಹುಷಾರು. ಬಾರ್ರಿ ಮಾತ್ರ ಪಾಪ ಮಗ ಮರಿ ಕಚ್ಕೊಂಡೈತೆ. ಓಡಾಡುತ್ತೆ. ಆದ್ರೂ ಮರಿನ್ ಬಿಟ್ಟಿಲ್ಲ, ಒಂದ್ ಕಡೆ ಹಿಡ್ಕೊಂಡಿರೋ ನೋಡ, ಅದೇ ತಪ್ಕೊಂಡೈತಿ. ಅವಲ್ಲಿ ಅದೇ ಕೈ ಹಿಡ್ಕೊಂಡಿದ್ದಿಲ್ಲ, ಖಾಲಿ ಆಯ್ತು. ಎಲ್ಲ ಕುಡಿಕೊಂಡೈತೆ. ಆಮೇಲೆ ನಿಧಾನಕ್ಕೆ ಬಿಡ್ಸ್ಕೊಂಡ್ ತಿಂತವೆ. ಇದಕ್ ಬೇಕು ಇವಾಗ ಬಂತು. ಹಣ್ಣು ಏನು ಮಾಡಲ್ಲ. ಅಲ್ಲೋಣ ಮರಿ ಹೆಂಗ್ ಸುರಿಕೊಂಡೈತೆ. ಇವಕ್ಕೆಲ್ಲ ಊಟ ಕೊಟ್ವಿ ಬಂದು. ಅದೇ ಕೈಯಾಗ ಕಡ್ಲೆಕಾಯಿ ಇದ್ರೆ ಬಾ ಕೈ ಹಿಡ್ಕೊಂಡತೆ ಬಿಡಲ್ಲ. ಹೆಂಗ್ ಸುರಿಕೊಂಡೈತೆ ನೋಡಿ. ಸುಮ್ಮನೆ ಹತ್ತೀನಿ ಮಕ್ಕ ನೋಡಿದ್ರೆ ಹಿಂಗೆ ಹಿಡ್ಕೊಂಡ್ರೆ ಕಾಣಲ್ಲ. ಹೋಗು ಬಾ, ನೀನೇ ಬಾ. ಹಣ್ಣು ಮರಿ ತಕ್ಕೊಡ್ತೀನಿ. ನಿಂಗೆ ಕೊಡಲ್ಲ, ಹೋಗು. ಓ ಹೆಂಗ್ ನೋಡ್ತಾ